ಆತ್ಮೀಯ ಸ್ಪರ್ಧಾ ಮಿತ್ರರೇ, ನೀವು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾದ SSC, RRB ಮತ್ತು ಆರ್ಮಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗುತ್ತಾ? ನಾವು ಈ ವಿಡಿಯೋಕ್ಕೆ ಮೊದಲೇ ಹೆಸರು ಕೊಟ್ಟಿದ್ದೀವಿ ಶಾರ್ಟ್ ಬಟ್ ಇಂಪಾರ್ಟೆಂಟ್. ಎಕ್ಸಾಮ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಶಾರ್ಟ್ ಆಗಿ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಗರಗಳು ಮತ್ತು ಅವು ಯಾವ ನದಿ ದಂಡಿ ಮೇಲೆ ಅದಾವ. ಸೊ ಹಾಗಿದ್ರೆ ಈಗ ಒಂದೊಂದೇ ನಗರಗಳು ಮತ್ತು ಯಾವ ನದಿ ದಂಡಿ ಮೇಲೆ ಅದಾವ ನೋಡ್ಕೊಂತ ಹೋಗೋಣ. ಮೊದಲಿಗೆ ಬರ್ತಕ್ಕಂಥದ್ದು ಗಂಗಾ ನದಿ. ಈ ಗಂಗಾ ನದಿ ದಂಡಿ ಮೇಲೆ ಯಾವ ಊರುಗಳದಾವ, ಯಾವ ಸಿಟಿಗಳದಾವಪ್ಪ ಅಂತ ನೋಡೋದಾದ್ರೆ ಹರಿದ್ವಾರ, ಪಾಟ್ನಾ, ಕಾನ್ಪುರ್. ಯಾವ ಹರಿದ್ವಾರ, ಪಾಟ್ನಾ, ಕಾನ್ಪುರ್ ಇವು ವಾರಣಾಸಿ ಕೂಡ ನೆನ್ಪಿಟ್ಕೋರಿ. ಇವಿಷ್ಟು ಗಂಗಾ ನದಿ ದಂಡಿ ಮೇಲೆ ಅದಾವ. ಹಾಗೆ ನೋಡೋದಾದ್ರೆ ಗಂಗಾ ನದಿ ಅತಿ ಉದ್ದವಾದ ಉಪನದಿ ಯಾವುದು? ಯಮುನಾ ನದಿ. ಯಮುನಾ ನದಿ ಮೇಲೆ ಯಾವ ಇಂಪಾರ್ಟೆಂಟ್ ಸಿಟಿ ಅದಾವಪ್ಪ ಅಂದ್ರೆ ಆಗ್ರಾ ಅದ, ದೆಹಲಿ ಅದ, ಮಥುರಾ ಅದ. ಆಗ್ರಾ, ದೆಹಲಿ, ಮಥುರಾ ಯಾವ ನದಿ ದಂಡಿ ಮೇಲೆ ಅದಾವು? ಯಮುನಾ ನದಿ ದಂಡಿ ಮೇಲೆ ಅದಾವು. ಹಾಗಿದ್ರೆ ನೆಕ್ಸ್ಟ್ ನೋಡ್ತಾ ಇದ್ದೀರಿ ಗೋಮತಿ. ಗೋಮತಿ ನದಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ನದಿ. ಈ ಗೋಮತಿ ನದಿ ದಂಡಿ ಮೇಲೆ ಉತ್ತರ ಪ್ರದೇಶದ ರಾಜಧಾನಿ ಆಗಿರ್ತಕ್ಕಂಥ ಲಕ್ನೋ ಅನ್ನೋದದ, ನೆನಪಿಟ್ಕೊಳ್ರಿ. ನೆಕ್ಸ್ಟ್ ನೋಡ್ತಾ ಇದ್ರಿ ಹುಗ್ಲಿ, ದ ರಿವರ್ ಹುಗ್ಲಿ. ಹುಗ್ಲಿ ನದಿ ದಂಡಿ ಮೇಲೆ ಎಲ್ಲರೂ ನೆನಪಿಟ್ಕೊಡ್ರಿ ಕಲ್ಕತ್ತಾ ಇದೆ. ಯಾವ್ದಿದೆ? ಕಲ್ಕತ್ತಾ. ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ ಕಂಡು ಬರೋದು ಹುಗ್ಲಿ ನದಿ ದಂಡಿ ಮೇಲೆ. ಆಮೇಲೆ ಸರಯೂ ನದಿ. ಯಾವ ನದಿ? ಸರಯೂ ನದಿ. ಸರಯೂ ನದಿ ದಂಡಿ ಮೇಲೆ ಯಾವ್ದದಪ್ಪ ಅಂದ್ರ ಸೊ ನೆನಪಿಟ್ಕೊಡ್ರಿ ಅಯೋಧ್ಯ. ಯಾವ್ದದ? ಅಯೋಧ್ಯ ಅಂತಕ್ಕಂಥದ್ದು ಸರಯೂ ನದಿ ದಂಡಿ ಮೇಲದ. ಹಾಗೆ ನೋಡ್ತಾ ಹೋದ್ರೆ ಗೋದಾವರಿ ನದಿ ದಂಡಿ ಮೇಲೆ ನಾಸಿಕ್ ಅದ. ಹಾಗೆ ನೋಡ್ತಾ ಹೋದ್ರೆ ಕಟಕ್. ಸೊ ಕಟಕ್ ಅಂತಕ್ಕಂಥ ನೆನಪಿಟ್ಕೊಡ್ರಿ ಕಟಕ್ ಅಂತಕ್ಕಂಥ ಸಿಟಿ ಮಹಾನದಿ ರಿವರ್ ಮೇಲೆ ಯಾವ್ದದ? ಕಟಕ್ ಅಂತಕ್ಕಂಥದ. ಸೊ ಆಮೇಲೆ ಜೀಲಂ ನದಿ ದಂಡಿ ಮೇಲೆ ಶ್ರೀನಗರದ. ಹಾಗೆ ನೋಡ್ತಾ ಹೋದ್ರೆ ಬ್ರಹ್ಮಪುತ್ರ ನದಿ ಮೇಲೆ, ಬ್ರಹ್ಮಪುತ್ರ ನದಿ ದಂಡಿ ಮೇಲೆ ನೆನಪಿಟ್ಕೋರಿ ಗುವಾಹಟಿ ಅಂತಕ್ಕಂಥ ಸಿಟಿ ಅದ. ಹಾಗೆ ನೋಡ್ತಾ ಹೋದ್ರೆ ನರ್ಮದಾ ನದಿ ದಂಡಿ ಮೇಲೆ ಜಬ್ಬಲ್ಪುರ್ ಅದ. ಕೃಷ್ಣಾ ನದಿ ದಂಡಿ ಮೇಲೆ ನೆನಪಿಟ್ಕೊಡ್ರಿ ಕೃಷ್ಣಾ ನದಿ ದಂಡಿ ಮೇಲೆ ವಿಜಯವಾಡದ. ಹಾಗೆ ಕಾವೇರಿ ನದಿ ದಂಡಿ ಮೇಲೆ ತಿರುಚನಾಪಳ್ಳಿ ಅಂತಕ್ಕಂಥ ಊರದ. ನೆಕ್ಸ್ಟ್ ತಪ್ತಿ. ಯಾವುದು? ರಿವರ್ ತಪ್ತಿ ನದಿ ದಂಡಿ ಮೇಲೆ ಸೂರತ್ ಅದ. ಯಾವ್ದದ? ಡೈಮಂಡ್ ಸಿಟಿ ಅಂತ ಕರಿತೀರಿ ಸೂರತ್. ಇದು ತಪ್ತಿ ನದಿ ದಂಡಿ ಮೇಲೆ ಅದ. ನೆಕ್ಸ್ಟ್ ನೋಡ್ತಾ ಇದೀರಿ ಅಲಕ್ನಂದಾ ನದಿ ದಂಡಿ ಮೇಲೆ ಬದ್ರಿನಾಥ್ ಅದ. ಸೊ ಹಾಗೆ ನೈಲ್ ಜಗತ್ತಿನ ಅತಿ ಉದ್ದವಾದ ನದಿ. ಈಜಿಪ್ಟ್ ನ ಕೈರೋ ಅಂತಕ್ಕಂಥ ಸಿಟಿ ಅದಲ್ಲ, ಅದು ನೈಲ್ ನದಿ ದಂಡಿ ಮೇಲದ. ಸೊ ಹಾಗೆ ನೋಡ್ತಾ ಹೋದ್ರೆ ಸಿಂಧು, ದ ರಿವರ್ ಸಿಂಧು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಒಳಗೆ ಬರ್ತದಲ್ಲ. ಸೊ ಆ ಸಿಂಧು ನದಿ ದಂಡಿ ಮೇಲೆ ಇರ್ತಕ್ಕಂಥ ಪ್ರಮುಖ ನಗರ ಯಾವುದು ಅಂದ್ರೆ ಮೊಹೆಂಜೊದಾರೋ ಅಂತಕ್ಕಂಥ ನಗರ. ಆಮೇಲೆ ಇವತ್ತಿನ ಕರಾಚಿ ಅಂತಕ್ಕಂಥ ಪಾಕಿಸ್ತಾನದ ಕರಾಚಿ ಕೂಡ ಸಿಂಧು ನದಿ ದಂಡಿ ಮೇಲದ. ರಾವಿ ನದಿ ದಂಡಿ ಮೇಲೆ ನೆನ್ಪಿಟ್ಕೊಳ್ರಿ ಹರಪ್ಪ ಅಂತಕ್ಕಂಥ ಸಿಂಧು ಸಿವಿಲೈಸೇಷನ್ ಒಂದು ನಗರ ಇತ್ತು. ಹರಪ್ಪ ಯಾವ ನದಿ ದಂಡಿ ಮೇಲೆ ಇತ್ತು? ಅದು ರಾವಿ ನದಿ ದಂಡಿ ಮೇಲೆ ಇತ್ತು. ಹಾಗೆ ಲಾಹೋರ್, ಇವತ್ತಿನ ಲಾಹೋರ್ ಕೂಡ ರಾವಿ ನದಿ ದಂಡಿ ಮೇಲದ. ನೆಕ್ಸ್ಟ್ ನೋಡ್ತಾ ಇದ್ದೀರಿ ಹಡ್ಸನ್ ಬೇ ಅಂತ ಬರ್ತದ, ಹಡ್ಸನ್ ಕೊಲ್ಲಿ. ಅದ್ರ ಮೇಲೆ ಯಾವ್ದದಪ್ಪ ಅಂದ್ರೆ ಅದರ ನದಿ ದಂಡಿ ಮೇಲೆ ಯಾವ್ದದ ಅಂದ್ರ ಸೊ ನ್ಯೂಯಾರ್ಕ್. ಅಮೆರಿಕದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಿಟಿ ನ್ಯೂಯಾರ್ಕ್ ಇರೋದು ಹಡ್ಸನ್ ನದಿ ದಂಡಿ ಮೇಲೆ. ಸೊ ಆಮೇಲೆ ನೋಡ್ತಾ ಇದ್ದೀರಿ ಸೀನ್ ನದಿ ದಂಡಿ ಮೇಲೆ ಪ್ಯಾರಿಸ್ ಅದ. ಈ ಸಲದ ಒಲಿಂಪಿಕ್ 2024 ಒಲಿಂಪಿಕ್ ಎಲ್ಲಿ ನಡೀತಪ್ಪ ಅಂದ್ರೆ ಪ್ಯಾರಿಸ್ ನಲ್ಲಿ ನಡೀತು. ಆ ಪ್ಯಾರಿಸ್ ನ ಸೀನ್ ನದಿ ದಂಡಿ ಮೇಲೆ ಯಾವ್ದಂದ್ರೆ ಪ್ಯಾರಿಸ್ ಅದ. ಓಕೆ, ನೆಕ್ಸ್ಟ್ ನೋಡ್ತಾ ಇದ್ದೀರಿ ಥೇಮ್ಸ್ ನದಿ ದಂಡಿ ಮೇಲೆ ಯಾವ್ದಂದ್ರೆ ಲಂಡನ್. ಯಾವ್ದದ? ಲಂಡನ್ ಅದ. ನೆಕ್ಸ್ಟ್ ನೋಡ್ತಾ ಇದ್ದೀರಿ ಸುಮಿದಾ ನದಿ ದಂಡಿ ಮೇಲೆ. ಸೊ ಸುಮಿದಾ ನದಿ ದಂಡಿ ಮೇಲೆ ಜಗತ್ತಿನ ಅತ್ಯಂತ ಜನನಿಬಿಡವಾದಂತ ನಗರ ಟೋಕಿಯೋ ನಗರ ಇದೆ. ಟೋಕಿಯೋ ನಗರ ಅಂತಕ್ಕಂಥದ್ದು ಜಪಾನ್ನ ಒಂದು ರಾಜಧಾನಿ ಆಗಿದೆ. ನೀವು ಏನಂತ ಕಮೆಂಟ್ ಮಾಡ್ರಿ ಅಂದ್ರ ನೀವು ಕಮೆಂಟ್ ಮಾಡ್ರಿ ಇದಕ್ಕೆ ಆನ್ಸರ್ ಸುವರ್ಣ ರೇಖಾ ನದಿ ದಂಡಿ ಮೇಲೆ ಯಾವ ನಗರ ಅದ ಅನ್ನೋದು ನೀವು ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಈ ಕ್ವಿಕ್ ಅಂಡ್ ಶಾರ್ಟ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.